ಇನ್ನು ರೇವಣ್ಣ ಅವರು 4 ದಿನ ಎಸ್ಐಟಿ ಕಸ್ಟಡಿ ಆದಾದ ನಂತರ 6 ದಿನ ನ್ಯಾಯಾಂಗ ಬಂಧನದಲ್ಲಿ ಪರಪ್ಪನಗರ ಜೈಲಿನಿಂದ ಆಚೆ ಬಂದ ನಂತರ ಅವ್ರಿಗೆ ಜಾಮೀನು ಸಿಕ್ಕ ನಂತರ ಈಗ ಎಸ್ಐಟಿ ಅವರು ಜಾಮೀನು ರದ್ದು ಮಾಡಬೇಕು ಅಂತ ಮೇಲ್ಮನವಿ ಸಲ್ಲಿಸೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಮಾಡಬಹುದು, ಅವ್ರಿಗೆ ಅವಕಾಶ ಇದೆ. ಅದು ಜಾಮೀನು ರದ್ದು ಮಾಡಲು ಮೇಲ್ಮನವಿಯನ್ನ ಸಲ್ಲಿಸೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಿಡ್ನಾಪ್ ಕೇಸಲ್ಲಿ 7 ದಿನ ಜೈಲು ವಾಸವನ್ನ ಅನುಭವಿಸಿದ್ರು. ಒಟ್ಟು 11 ದಿನ ಅವರು ಕಸ್ಟಡಿಯಲ್ಲಿದ್ದು ಆರೋಪಿ ಆರ್ಥಿಕವಾಗಿ ರಾಜಕೀಯವಾಗಿ ತುಂಬಾ ಪ್ರಭಾವಿ. ಸೊ ಹಾಗಾಗಿ ಜಾಮೀನನ್ನ ರದ್ದು ಮಾಡಬೇಕು ಅಂತ ಎಸ್ಐಟಿ ಪರ ವಕೀಲರು ಈಗ ಮೇಲ್ಮನವಿಯನ್ನ ಸಲ್ಲಿಸೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅಲ್ಲಿ ವಿಧಿಸಿರುವಂತಹ ಷರತ್ತುಗಳೇನಾದ್ರೂ ಉಲ್ಲಂಘನೆ ಆಗಿದೆಯಾ ಅನ್ನೋದು ಕೂಡ ಅತಿ ಮುಖ್ಯವಾಗುತ್ತೆ. ಇದರಲ್ಲಿ ನಾವೊಂದು ಬಹುದೊಡ್ಡ ಮುಖ್ಯವಾಗಿ ಕಾಡ್ತಾ ಇದ್ದಂಥ ಒಂದು ಬಹುದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಯಾರು ಕಿಡ್ನಾಪ್ ಮಾಡ್ಕೊಂಡಿದ್ದಾರೆ ಸತೀಶ್ ಬಾಬು ಅನ್ನುವಂಥದ್ದು A2 ಆರೋಪಿಯನ್ನು ಏನು ಮಾಡಿದ್ದಾರೆ, ಅವರ ಹೇಳಿಕೆ ಏನಿದೆ, ಆಮೇಲೆ ದೂರಿನಲ್ಲಿ ಉಲ್ಲೇಖ ಆಗಿರೋದು ಕರ್ಕೊಂಡು ಬರಕ್ಕೆ ಯಾರು ಹೇಳಿದ್ರು ಅಂತ ಹೇಳಿ. ಒಂದ್ ಕಡೆಗೆ ಭವಾನಿ ರೇವಣ್ಣ ಅವ್ರು ಕರ್ಕೊಂಡು ಬರಕ್ ಹೇಳಿದ್ದಾರೆ ಅಂತ ಹೇಳ್ತಾರೆ, ಒಂದ್ ಕಡೆಗೆ ರೇವಣ್ಣ ಅವ್ರು ಕರ್ಕೊಂಡು ಬರಕ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ಯಾರು ಆಕ್ಚುಲಿ ಕರ್ಕೊಂಡು ಬರಕ್ ಹೇಳಿದ್ದು, ಯಾರ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ? ರೇವಣ್ಣ ಅವ್ರು ಕರ್ಕೊಂಡು ಬರಕ್ ಹೇಳಿದ್ದಾರೆ ಅಂತ ಹೇಳಿನೇ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವ್ರನ್ನ ಒಳಗಡೆಗೆ ಹಾಕಿದ್ದು. ಈಗ ಭವಾನಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈ ಪ್ರಕರಣದಲ್ಲಿ ಈಗ ಮೇಲ್ಮನವಿಯನ್ನ ಜಾಮೀನು ರದ್ದು ಮಾಡಬೇಕು ಅಂತ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಅವರಿಗೆ ಅವಕಾಶಗಳು ಕೂಡ ಇದೆ, ಅವರು ಸಲ್ಲಿಸಬಹುದು. ಬಟ್ ಇನ್ನೊಂದು ಕಡೆಗೆ ಷರತ್ತುಗಳೇನಾದ್ರೂ ಉಲ್ಲಂಘನೆ ಆಗಿದೆ ಅನ್ನೋದು ಕೂಡ ಅತಿ ಮುಖ್ಯವಾಗುತ್ತೆ. ಮಗದೊಂದು ನನಗೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ಕಾಡುವಂಥದ್ದು, ಭವಾನಿ ಅವರು ಕರ್ಕೊಂಡು ಬರಕ್ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆ ಬರುತ್ತೆ, ಇನ್ನೊಂದು ಕಡೆಗೆ ರೇವಣ್ಣ ಅವರು ಕರ್ಕೊಂಡು ಬರಕ್ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆ ಬರುತ್ತೆ. ಸೊ ಯಾರು ನಿಜವಾಗಿಯೂ ಕೂಡ ಕರ್ಕೊಂಡು ಬರಕ್ ಹೇಳಿದ್ದು? ಇಲ್ಲಿ ರೇವಣ್ಣ ಅವ್ರಿಗೂ ಹೇಳ್ತಾ ಇದ್ದಾರೆ, ಭವಾನಿ ಅವ್ರಿಗೂ ಹೇಳ್ತಾ ಇದ್ದಾರೆ, ಭವಾನಿ ಅವ್ರಿಗೆ ನೋಟಿಸ್ ಕೂಡ ಕೊಡ್ತಾ ಇದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ಇದ್ದಂಗಿದೆ ಈ ಪ್ರಕರಣದಲ್ಲಿ. ಖಂಡಿತ ಅರುಣ, ಯಾಕೆಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ಅವರು ಹೇಳುವಂಥದ್ದು ಏಪ್ರಿಲ್ 23ನೇ ತಾರೀಕು ಕರ್ಕೊಂಡು ಬರಲಿಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಸತೀಶ್ ಬಾಬು ಏಪ್ರಿಲ್ 23ನೇ ತಾರೀಕು ಕರ್ಕೊಂಡು ಹೋಗ್ತಾರೆ. ಮತ್ತೆ ಏಪ್ರಿಲ್ 26ನೇ ತಾರೀಕು ಆ ಮಹಿಳೆಯನ್ನು ವಾಪಸ್ ಕರ್ಕೊಂಡು ಬಂದು ಅದೇ ಊರಿಗೆ ಬಿಡುವಂಥದ್ದು, ಅಂದರೆ ಹೆಬ್ಬಾಳ್ಕೊಪ್ಪಲು ಏನಿತ್ತು ಆ ಸಂತ್ರಸ್ತೆಯವರು ಅಲ್ಲಿಗೆ ಆಕೆಯನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಭವಾನಿ ರೇವಣ್ಣ ಅವರು ಹೇಳಿದ ಸೂಚನೆ ಮೇರೆಗೆ ಕರ್ಕೊಂಡು ಬಂದು 3 ದಿನ ಆಕೆಯನ್ನು ಇಟ್ಕೊಂಡಿರ್ತಾರೆ. ಅದಾದ ನಂತರ ವಾಪಸ್ ಕಳಿಸ್ಕೊಡುವಂಥದ್ದು. ಆದರೆ 27ನೇ ತಾರೀಕು ಕರ್ಕೊಂಡು ಹೋಗುವಂಥದ್ದು ರೇವಣ್ಣ ಅವರ ಸೂಚನೆ ಮೇರೆಗೆ. ಆ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರನ್ನು A1 ಆರೋಪಿಯನ್ನಾಗಿ ಮಾಡಿರುವಂಥದ್ದು. ಆದರೆ 23ನೇ ತಾರೀಕು ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆಕೆಯ ಕುಮ್ಮಕ್ಕೇನಿತ್ತು, ಭವಾನಿ ರೇವಣ್ಣ ಅವರ ಕುಮ್ಮಕ್ಕೇನಿತ್ತು, 27ನೇ ತಾರೀಕನ್ನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ಹೇಳಿಕೆಯನ್ನು ಪಡ್ಕೊಳ್ಳೋಕೆ ಈಗ SIT ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ SIT ಅಧಿಕಾರಿಗಳು ಈ ಬಗ್ಗೆ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಭವಾನಿ ರೇವಣ್ಣ ಅವರಿಗೆ 2 ಬಾರಿ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಆಕೆಗೆ ಮಂಡಿ ಶಸ್ತ್ರಚಿಕಿತ್ಸೆ ಆಗಿರುತ್ತಂದರೆ ಆಕೆಗೆ ಮಂಡಿ ರಿಪ್ಲೇಸ್ಮೆಂಟ್, ನೀಲ್ ರಿಪ್ಲೇಸ್ಮೆಂಟ್ ಅಂತ ಏನು ಹೇಳ್ತಾರೆ ಅದು ಆಗಿದೆ. ಆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒಂದು ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಆದರೆ SIT ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನು ತ್ವರಿತಗತಿಯಲ್ಲಿ ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ 3ನೇ ನೋಟಿಸನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆ ಬಗ್ಗೆ ಇನ್ನೊಂದಷ್ಟು ಬೆಳವಣಿಗೆಗಳು ಕೂಡ ಇವತ್ತು ಮಧ್ಯಾಹ್ನದ ನಂತರ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಅರುಣ್. ಓಕೆ ಮುರಳೀಧರ ಭಟ್, ಮೇಲ್ಮನವಿ ಅರ್ಜಿನ ಇವತ್ತೇ ಸಲ್ಲಿಸ್ತಾರೆ SIT ಅವರು? ಮುರಳಿ, ಅರುಣ್, ಏನಂದರೆ ನಿನ್ನೆ SIT ಅಧಿಕಾರಿಗಳು ಹಿರಿಯ ನ್ಯಾಯವಾದಿಗಳ ಜೊತೆಯಲ್ಲಿ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಹೈಕೋರ್ಟ್ಗೆ ಈ ಅಂದರೆ ಬೇಲ್ ಸಿಕ್ಕಿತ್ತು, ಅದನ್ನು ಕ್ಯಾನ್ಸಲೇಷನ್ಗೆ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ಬೋದಾ, ಅದಕ್ಕೇನಾದರೂ ಆಪ್ಷನ್ಗಳಿದೆಯಾ? ಆಪ್ಷನ್ಗಳು ಇದ್ದೇ ಇದೆ, ಆದರೆ ಯಾವ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿದ್ದಾವೆ. ಬಹುತೇಕ ಇವತ್ತು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅಂದರೆ ಯಾಕೆಂದರೆ ವೆಕೇಷನ್ ಬೆಂಚ್ಗಳು ನಡೀತಾ ಇದೆ, ಅಂದರೆ ಬೇಸಿಗೆ ರಜದ ಪೀಠಗಳು ನಡೀತಾ ಇರೋ ಹಿನ್ನೆಲೆಯಲ್ಲಿ ವೆಕೇಷನ್ಸ್ ಬೆಂಚ್ ಮುಗಿದು ರೆಗ್ಯುಲರ್ ಬೆಂಚ್ ಯಾವಾಗ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರೋಂಥದ್ದು. ಅರುಣ್.